Hi, good morning ಎಲ್ರಿಗೂ. How are you all? My name is Arpita and ಇದನ್ನ ವಿಡಿಯೋ ಮಾಡೋದು ಒಂದು ಇಂಟೆನ್ಷನ್ ಏನಂದರೆ ಐ ವಾಂಟ್ ಟು ಶೇರ್ ವಿತ್ ಯು ಆಲ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ನೋ ಬ್ರೋಕರ್ ಆ್ಯಪ್. ಓಕೆ, ಸೊ ಆ್ಯಕ್ಚುಲಿ ಸ್ವಲ್ಪ ದಿನ ಮೊದಲು ಸ್ಟಿಲ್ ಇನ್ ಸರ್ಚ್ ಆಫ್ ಅ ಗುಡ್ ಆ್ಯಂಡ್ ಬ್ಯೂಟಿಫುಲ್ ಹೌಸ್, ಬಟ್ ನಾವು ಮನೆ ಹುಡುಕ್ತಾ ಇದ್ದೀವಿ. ವಿ ಆರ್ ಗೆಟಿಂಗ್ ಟ್ರಾನ್ಸ್ಫರ್ಡ್, ಸೊ ಮನೆ ಹುಡುಕ್ತಾ ಇದ್ದೀವಿ. ಇವಾಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಲ್ಲಿ ಇದ್ದು ನಾವು ಆ ಡಿಸ್ಟೆನ್ಸಲ್ಲಿ ನೀವು ಮನೆ ಹುಡುಕ್ತೀರಾ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಇನ್ನು ಹೇಳಬೇಕು ಅಂತಂದರೆ ನಾನು ಇದನ್ನು ಒಳ್ಳೆಯದಾಗಿ ಹೇಳಬೇಕು ಅಂದರೆ ನೋ ಬ್ರೋಕರ್ ಹ್ಯಾಸ್ ರಿಯಲಿ ಹೆಲ್ಪ್ಡ್ ಅಸ್ ಅ ಲಾಟ್ ಆ್ಯಂಡ್ ಮೈಂಡ್ ಇಟ್, ದಿಸ್ ಈಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ. ಐ ಆಮ್ ಜಸ್ಟ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ನೋ ಬ್ರೋಕರ್. ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಯಾರೆಲ್ಲ ನೋ ಬ್ರೋಕರ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು, ಅವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಅಂತ ನಾನು ಇದನ್ನು ಜಸ್ಟ್ ವಿತ್ ದ್ಯಾಟ್ ಗುಡ್ ಇಂಟೆನ್ಷನ್ ಐ ಆಮ್ ಪೋಸ್ಟಿಂಗ್ ದಿಸ್ ವಿಡಿಯೋ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನೋ ಬ್ರೋಕರ್ ಆ್ಯಪ್ ಆ್ಯಕ್ಚುಲಿ ಅದರಲ್ಲಿ ತುಂಬ ಇದೆ. ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬರುತ್ತೆ, ಮನೆ ಸೇಲ್ ಮಾಡಿಕೊಡ್ತಾರೆ, ಮನೆ ಹುಡುಕ್ ಕೊಡ್ತಾರೆ ಆ್ಯಂಡ್ ಮೆನಿ ಅದರ್ ಫೆಸಿಲಿಟೀಸ್ ಆರ್ ಬೀನ್ ಪ್ರೊವೈಡೆಡ್. ಬಟ್ ನನಗೆ ಆ್ಯಕ್ಚುಲಿ ರೆಂಟಲ್ ಹೋಮ್ಗೆ ನಾನು ಅದನ್ನು ಆನ್ ಮಾಡಿದ್ದು. ಆ್ಯಕ್ಚುಲಿ ನನಗೆ ಅದು ಪ್ರೀಮಿಯಮ್ ಪ್ಲ್ಯಾನ್ ಎಲ್ಲ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ನಾರ್ಮಲ್ ನನಗೆ ಫ್ರೀಡಮ್ ಪ್ಲ್ಯಾನ್ ಅಂತ ಬರುತ್ತೆ, ಅದರಲ್ಲಿ ಇಟ್ ಈಸ್ 999 ಪ್ಲಸ್ GST. ಐ ಥಿಂಕ್ 1178 ರುಪೀಸ್ ಏನೋ ಆಗುತ್ತೆ. ಸೊ ದ್ಯಾಟ್ ಈಸ್ ಎನಫ್ ಅಂತ ಅನ್ನಿಸ್ತು ನನಗೆ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಇಟ್ ವಾಸ್ ಅ ಲರ್ನಿಂಗ್ ಸ್ಟೇಜ್. ಅದರಲ್ಲಿ ನಮ್ಮದು ಸ್ವಲ್ಪ ಅಮೌಂಟ್ ಹೋಯಿತು, ಬಿಕಾಸ್ ದ್ಯಾಟ್ ನಾವು ಒಂದು ರೇಂಜ್ 15,000 20,000 ರೇಂಜಲ್ಲಿ ನಾವು ಮನೆ ಸರ್ಚ್ ಮಾಡ್ತಾ ಇದ್ವಿ. ಆ ರೇಂಜಲ್ಲಿ ನಂಗೆ ಮನೆ ಸಿಕ್ಕರೂ ಕೂಡ ವೆನ್ ಮೈ ಹಸ್ಬೆಂಡ್ ವಿಸಿಟೆಡ್ ದ ಪ್ಲೇಸಸ್, ಆ್ಯಕ್ಚುಲಿ ಅದು ಹೊರಗಡೆದಷ್ಟು ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಸೊ ದಟ್ ವಿ ಕ್ಯಾನ್ ಪೇ ಅ ಗುಡ್ ಅಮೌಂಟ್ ಫಾರ್ ದ್ಯಾಟ್ ಹೌಸ್ ಅಂತ. ಲೇಟರ್ ಇಲ್ಲಿ ಡಿಸ್ಟೆನ್ಸಿಂದ ಒಂದು ಸಿಟಿಯಿಂದ ಇನ್ನೊಂದು ಸಿಟಿ ಏನಾಗುತ್ತೆ, ಒಂದೇ ಸಿಟಿಯಲ್ಲಿ ಮನೆ ಹುಡುಕಬೇಕು ಅಂದರೆ ಇನ್ ದ ವೀಕೆಂಡ್ಸ್ ಯು ಕ್ಯಾನ್ ಗೋ ಆ್ಯಂಡ್ ಟ್ರೈ. ಬಟ್ ಒಂದು ಪ್ಲೇಸಿಂದ ಡಿಫ್ರೆಂಟ್ ಪ್ಲೇಸಲ್ಲಿ ನೀವು ಮನೆ ಹುಡುಕ್ತೀರಾ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ಯಾರ ಮೇಲೆ ನೀವು ಡಿಪೆಂಡ್ ಆಗೋಕ್ಕೂ ಆಗಲ್ಲ, ಎಲ್ಲರೂ ಅವ್ರವರಲ್ಲಿ ಬ್ಯುಸಿ ಇರ್ತಾರಲ್ವಾ. ಸೊ ಓಕೆ, ಫ್ರೆಂಡ್ಸ್ ಆ್ಯಂಡ್ other people might help you in some way, but it is not good to bother them again and again. So we just me and my husband thought that we will take a no broker plan again, but this time also we are opting for freedom plan only. That is again 999 plus GST, that is 1178 rupees ಏನೋ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ನೀವು ರೇಂಜ್ ಹುಡ್ಕೋಬೋದು. ಐ ವಿಲ್ ಶೋ ಪೈಪ್ಲೈನಲ್ಲಿ ನನ್ನ ಸೈಡಿಗೆಲ್ಲ ಸ್ಕ್ರೀನಲ್ಲಿ ನಾನು ಹೆಂಗೆ ಹುಡುಕ್ತೀನಿ, ಹೆಂಗೆ ವರ್ಕ್ ಆಗುತ್ತೆ ನೋ ಬ್ರೋಕರ್ ಆ್ಯಪ್ ಅಂತ ನಾನು ಅದನ್ನು ಸೈಡಿಗೆ ನಿಮ್ಗೆ ಮೆನ್ಷನ್ ಮಾಡ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ ವಿಡಿಯೋ. ಸೊ ದಟ್ ಯು ಕ್ಯಾನ್ ರೈಟ್ ಫ್ರಮ್ ಇನ್ಸ್ಟಾಲ್ ಆದಮೇಲೆ ಆ್ಯಪು ಹೆಂಗೆ ಅದು ವರ್ಕ್ ಆಗುತ್ತೆ, ನಾನು ಯಾವ ಪ್ಲ್ಯಾನ್ ತೊಗೊಂಡೆ ಅದನ್ನು ನಾನು ಹೇಳ್ಕೊಂಡು ಹೋಗ್ತೀನಿ. ಆಫ್ಟರ್ ದಿಸ್ ವಿಡಿಯೋ ಸೈಡ್ ಯು ವಿಲ್ ಬಿ ಸೀಯಿಂಗ್ ದಟ್ ವಿಡಿಯೋ, ಸೊ ದಟ್ ನಿಮಗೆ ಐಡಿಯಾ ಬರುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಮನೆ ಅಂದರೆ ನಮ್ಗೆ ಇವಾಗ 20,000 15,000 25,000 ಒಳಗಡೆ ಮನೆ ಬೇಕಿತ್ತು ಅಂದರೆ ದ್ಯಾಟ್ ಈಸ್ ಆಪ್ಷನ್ ಇಸ್ ದೇರ್. ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್ ಇರುತ್ತೆ, ಅಪಾರ್ಟ್ಮೆಂಟ್ಸ್ ಇರುತ್ತೆ, ಇಂಡಿಪೆಂಡೆಂಟ್ ಹೌಸ್ ಇರುತ್ತೆ, ವಿಲ್ಲಾ ಇರುತ್ತೆ, ಈ ಥರ ವೆರೈಟಿ ಇರುತ್ತೆ ಅದರಲ್ಲಿ. ಯು ಕ್ಯಾನ್ ಜಸ್ಟ್ ಕ್ಲಿಕ್ ದ ಬಟನ್ ಆ್ಯಂಡ್ ಚೂಸ್ ದೇರ್. ಆ್ಯಂಡ್ ಇಫ್ ಯು ವಾಂಟ್ ಫುಲ್ ಫರ್ನಿಶ್ಡ್ ಹೌಸ್, ಸೆಮಿ ಫರ್ನಿಶ್ಡ್ ಹೌಸ್, ಅದರ್ಸ್ ನಾನ್ ಫರ್ನಿಶ್ಡ್ ಏನು ಬೇಕಾದ್ರೂ ಅದರಲ್ಲಿ ಚೂಸ್ ಮಾಡ್ಕೋಬೋದು. ಇವನ್ ನಿಮ್ಮ ರೆಂಟ್ 5 lakhವರೆಗೂ ಎಷ್ಟರ ಒಳಗಡೆ ನಿಮ್ಗೆ ರೆಂಟ್ ಬೇಕು ಅದು ಕೂಡ ಅಲ್ಲಿ ಆಪ್ಷನ್ ಚೂಸ್ ಮಾಡೋದು ನಮಗಿರುತ್ತೆ. ಸೊ ದಟ್ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಆಪ್ಷನ್ ಫೌಂಡ್ ದೇರ್. ಇವಾಗ ಹಾಗೆ ನೀವು ಮನೆ ಹುಡ್ಕೊಂಡು ಹೋದರೆ ನಿಮಗೆ ಟೈಮ್ ಇರಲ್ಲ. ಯು ಪೀಪಲ್ ವಿಲ್ ಬಿ ವರ್ಕಿಂಗ್ ಪ್ರೊಫೆಷ್ನಲ್ಸ್, ಡೈಲಿ ಮನೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಐ ಥಿಂಕ್ ದೀಸ್ ಆ್ಯಪ್ಸ್ ರಿಯಲಿ ಬೆನಿಫಿಟ್ ಅಸ್ ಆ್ಯಂಡ್ ಹೆಲ್ಪ್ ಅಸ್ ಇನ್ ಸಮ್ ಆರ್ ದ ಅದರ್ ವೇ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಚೂಸ್ ದ ಹೌಸ್ ಫ್ರಮ್ ದ್ಯಾಟ್ ಪ್ಲೇಸ್ ಇಟ್ ಸೆಲ್ಫ್. ಬಟ್ ಇನ್ನೊಂದೇನಂದರೆ ಫ್ರೀಡಮ್ ಪ್ಲ್ಯಾನಲ್ಲಿ ಏನಾಗುತ್ತೆ, ಒಂದು ನನಗೆ ಅಂದರೆ ಅದರಲ್ಲಿ ನಾವು ಚೂಸ್ ಮಾಡಲಿಲ್ಲ, ನಾವೇ ಸೆಲ್ಫ್ ಜಸ್ಟ್ ಅವ್ರು ನಮಗೆ ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ಸ್ ಆಫ್ ದ ಓನರ್ಸ್ ಕೊಡ್ತಾರೆ ಅಷ್ಟೇ. ವೆನ್ ವಿ ಡೈಲ್ ಇಟ್ ಅಲ್ಲ, ಕಾಂಟ್ಯಾಕ್ಟ್ ನಂಬರ್ ಆಫ್ ದ ಓನರ್ಸ್ ಕೊಡ್ತಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು see the houses, call the owner directly, though the number is not been displayed directly. When you dial the particular number directly, the owner connect ಆಗುತ್ತೆ. So that is the mediator, like no broker will be the mediator between you and the owner. ಆಮೇಲೆ ನೀವು ಓನರ್ ಜೊತೆ ಸ್ಕೆಡ್ಯೂಲ್ ಮಾಡಿಕೊಂಡು ಯಾವಾಗ ಮೀಟ್ ಆಗ್ತೀರಾ ಅದನ್ನೆಲ್ಲ ನೀವು ಮಾಡ್ಬೋದು ಮುಂದಿನ ಪ್ರೊಸೆಸ್. ಬಟ್ ಪ್ರೀಮಿಯಂ ಪ್ಲ್ಯಾನ್ ಅಂತ ಇದೆ, ಐ ಥಿಂಕ್ ಸ್ಪೆಷಲ್ ಪ್ಲ್ಯಾನ್ ಆರ್ ಸಮಥಿಂಗ್, ಐ ಡೋಂಟ್ ನೋ, ಅದರಲ್ಲಿ ನಾವು ಹೋಗಿಲ್ಲ. ಅದರಲ್ಲಿ ಇಟ್ ಈಸ್ ಸಮಥಿಂಗ್ 3,500 or 4,000 rupees. ನನಗದು ನೆಸಸರಿ ಅನಿಸ್ಲಿಲ್ಲ. ಸೊ ದಿಸ್ 25
ಐ ಮೀನ್ ಸಾರಿ 25 ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟು ಅಥವಾ ಹೌಸ್ ನಮಗೆ ಓನರ್ ನಂಬರ್ ಸಿಕ್ಬಿಟ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಅಂತ ಅನ್ನಿಸ್ತು ನನಗೆ. ಸೊ ದಟ್ ಈಸ್ ಅ ಬೆಸ್ಟ್ ಆಪ್ಷನ್ ವಿ ಚೂಸ್, ದಟ್ ಈಸ್ ಫ್ರೀಡಮ್ ಪ್ಲಾನ್. ಆ್ಯಂಡ್ ಪ್ರೀಮಿಯಂ ಪ್ಲಾನ್ ಏನಾಗುತ್ತೆ, ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಬರ್ತಾರೆ. ಸೊ ರಿಲೇಷನ್ಶಿಪ್ ಮ್ಯಾನೇಜರ್ ವಿ ಹ್ಯಾಡ್ ಆಪ್ಟೆಡ್ 2 or 3 ರಿಲೇಷನ್ಶಿಪ್ ಮ್ಯಾನೇಜರ್ಸ್ ಆಲ್ಸೋ ಇನ್ ದ ಮಿಡಲ್, ಬಟ್ ದ್ಯಾಟ್ ಡಿಡಂಟ್ ವರ್ಕ್ ಔಟ್ ವೆಲ್ ಫಾರ್ ಅಸ್. ಸೊ ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಬಂದಾಗ ದೇ ಓನ್ಲಿ ಟೇಕ್ ಆಲ್ ದ ಬರ್ಡನ್ ಫ್ರಮ್ ಯುವರ್ ಶೋಲ್ಡರ್ಸ್ ಆ್ಯಂಡ್ ಅವರೆಲ್ಲ ಹುಡುಕೊಡ್ತಾರೆ ನಿಮ್ಮ ಮನೆ. ಸೊ ಅದು ಒಂಥರ ಒಳ್ಳೆಯದು. ಬಟ್ ಅದರಲ್ಲಿ ಒಂದು ಬೆನಿಫಿಟ್ ಇದೆ ಅಂದರೆ, ನಿಮ್ಗೆ ಅದರಿಂದ ಏನಾದರೂ ಮನೆ ಸಿಗಲಿಲ್ಲ ಅಂದರೆ ಇಟ್ ಈಸ್ ಬಿನ್ ಕ್ಲಿಯರ್ಲಿ ಮೆನ್ಷನ್ ದ್ಯಾಟ್ ನಿಮಗೆ ದುಡ್ಡು ರಿಫಂಡ್ ಆಗುತ್ತೆ ಅಂತ. ವೇರ್ ಇನ್ ಫ್ರೀಡಮ್ ಪ್ಲಾನ್ ನಿಮಗೇನು ದುಡ್ಡು ರಿಟರ್ನ್ ಆಗಲ್ಲ. ಬಟ್ ವಿ ಟುಕ್ ಅ ಚಾನ್ಸ್ ಆ್ಯಂಡ್ ಅದರಲ್ಲಿ ಹುಡುಕ್ತಾ ಇದ್ದೀವಿ ಇನ್ನೂ ಕೂಡ. ಐ ಡೋಂಟ್ ನೋ, ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಅಂದರೆ ರೇಂಜ್ ಇರುತ್ತೆ, ಮನೆಗಳು ಚೆನ್ನಾಗಿರುತ್ತೆ, ಬಟ್ ಸುತ್ತಲೂ ನಿಮಗೆ ಗೊತ್ತಾಗಲ್ಲ. ವೆನ್ ಯು ಗೋ ದೇರ್, ವೆನ್ ಯು ವಿಸಿಟ್ ಅ ಪ್ಲೇಸಸ್, ಆವಾಗಲೇ ಗೊತ್ತಾಗೋದು. ಇಟ್ ಈಸ್ ನಾಟ್ ದ್ಯಾಟ್ ನೀವು ಓನರಿಗೆ ಮೀಟ್ ಆದಮೇಲೆ ಅಲ್ಲಿ ಮೀಟ್ ಆಗಿ ಅವರಿಗೆ ಭೇಟಿ ಆದಮೇಲೆ ನೀವು ಅದನ್ನು ಮನೆ ಸೆಲೆಕ್ಟ್ ಮಾಡಬೇಕು. ಜಸ್ಟ್ ನಿಮಗೆ ಏನೋ ಓನರ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇದರಲ್ಲಿ. ಸೊ ದ್ಯಾಟ್ 25 ಕಾಂಟ್ಯಾಕ್ಟ್ ನಂಬರ್ ನಿಮಗೆ 1148 ಸಿಗುತ್ತೆ ಅಂದರೆ ಇಟ್ ಈಸ್ ಮೋರ್ ದೆನ್ ಎನಫ್. ಓಕೆ, ಬಟ್ ಅದು 3 months ಡ್ಯೂರೇಷನ್ ಇರುತ್ತೆ. 3 monthsವರೆಗೂ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಕಾಲ್ ಮಾಡಿದ್ರಿ, 4 ದಿನ ಬಿಟ್ಟು ಇನ್ನೊಂದು ಕಾಲ್ ಮಾಡಿ, ದ್ಯಾಟ್ಸ್ ಓಕೆ. ಆಮೇಲೆ ಚಾಟ್ ಮಾಡಿದ್ರು ಐ ಥಿಂಕ್ ದಟ್ ಈಸ್ ಬಿನ್ ಕ್ಯಾಲ್ಕುಲೇಟೆಡ್. ಸೊ ಯು ಕಾಲ್ ಅ ಪರ್ಟಿಕ್ಯುಲರ್ ಪರ್ಸನ್ ವೈಸ್ಲಿ. ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ, ನನಗೆ ಹರಿಬರಿಯಲ್ಲಿ ಎಲ್ಲ ಸಿಕ್ಕಿದ್ದು ನಾನು ಕಾಲ್ಸ್ ಮಾಡ್ಕೊಂಡು ಹೋಗ್ಬಿಟ್ಟೆ ಫಸ್ಟ್ ಅಟೆಂಪ್ಟಿಗೆ. ದ್ಯಾಟ್ ವಾಸ್ ದ ರಾಂಗ್ ಥಿಂಗ್ ಐ ಹ್ಯಾವ್ ಡನ್. ನಂದೆಲ್ಲ ಕಾಂಟ್ಯಾಕ್ಟ್ 25 1-2 ಡೇಸಲ್ಲೇ ಮುಗಿಸ್ಬಿಟ್ಟಿದ್ದೀನಿ ನಾನು. ವೇಸ್ಟ್ ಆಯಿತು. ಸೊ ಹೆಂಗೆ ನಿಮಗೆ ಅದು ಫೋಟೋಸ್ ಎಲ್ಲ ಹಾಕಿರ್ತಾರಲ್ಲ ಓನರ್ಸು, ನೋ ಬ್ರೋಕರ್ ಆ್ಯಪಲ್ಲಿ ಪ್ರಾಪರ್ಟಿ ಹಾಕಿರ್ತಾರೆ ಫೋಟೋಸ್. ಅದು ನಿಮ್ಗೆ ಇಷ್ಟ ಆದರೆ ಅಷ್ಟೇ ನೀವು ಕ್ಲಿಕ್ ಮಾಡಿ ಫೋನ್ ಮಾಡಿ. ಸೊ ಇನ್ನೊಂದು 2 days ಆದಮೇಲೆ ಇನ್ನೊಂದು ಯಾವುದಾದ್ರೂ ಪ್ರಾಪರ್ಟಿ ಕಾಣ್ತು ಅಂದರೆ ನಿಮ್ಮ ರೇಂಜಲ್ಲಿ, ಅದು ಕ್ಲಿಕ್ ಮಾಡಿ, ಅವಾಗ ಫೋನ್ ಮಾಡಿ ಓನರ್ಗೆ. ಏನಾಗುತ್ತೆ, ಒಂದೇ ಸತಿ ಮಾಡ್ಕೊಂಡು ಹೋದರೆ ದಟ್ ದೇ ವಿಲ್ ಕೀಪ್ ಅ ಕೌಂಟ್, ನೋ ಬ್ರೋಕರ್ ಪೀಪಲ್. ಸೊ ಆ 25 ಆದಮೇಲೆ ನಿಮಗೆ ಕಾಲ್ ಮಾಡೋಕ್ಕೆ ಆಪ್ಷನ್ನೇ ಕೊಡಲ್ಲ. ಅದರಲ್ಲಿ ಏನಾಗುತ್ತೆ, ಒಂದೊಂದು ಸತಿ ರಿಲೇಷನ್ಶಿಪ್ ಮ್ಯಾನೇಜರ್ಸ್ ಕೂಡ ಬರ್ತಾರೆ, ಮೀಡಿಯೇಟರ್. ಅಂದರೆ ಯಾವಾಗ ಓನರ್ಸೇ ರಿಲೇಷನ್ಶಿಪ್ ಮ್ಯಾನೇಜರ್ಸ್ಗೆ ಹೈಯರ್ ಮಾಡಿರ್ತಾರಲ್ಲ, ಅವಾಗ ರಿಲೇಷನ್ಶಿಪ್ ಮ್ಯಾನೇಜರ್ಸ್ ನಿಮ್ಮ ಮನೆ ತೋರಿಸ್ತಾರೆ. ಸೊ ಇಟ್ ವರ್ಕ್ಸ್ ಔಟ್ ವೆಲ್ ಅಂತ ಅನ್ಸುತ್ತೆ ನನಗೆ. ಬಟ್ ಯು ಶುಡ್ ಬಿ ವೆರಿ ವೈಸ್ ಇನ್ ಚೂಸಿಂಗ್ ದ ಹೌಸ್ ಆ್ಯಂಡ್ ಕಾಲಿಂಗ್ ದ ಓನರ್ಸ್. ವೇಸ್ಟ್ ಮಾಡ್ಕೋಬಾರ್ದು ಕಾಂಟ್ಯಾಕ್ಟು. Okay, so this is all about my experience with No Broker. I'm still in a journey to find a house. Hope I get a best house as I want. And this is all about today. So ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದೀನಿ. You who all are interested to ವಿಸಿಟ್ ನೋ ಬ್ರೋಕರ್ ಆ್ಯಪ್, ಮನೆ ಹುಡುಕ್ಬೇಕಂತಿದ್ದೀರಾ, ಮನೆ ಪ್ರಾಪರ್ಟಿ ತೊಗೋಬೇಕು ಅಂತ ಇದ್ದೀರಾ, ಅಥವಾ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಹೈಯರ್ ಮಾಡಬೇಕಂತ ಇದ್ದೀರಾ, ಶಿಫ್ಟಿಂಗಿಗೆ, ಪೇಂಟಿಂಗ್ ಆಗಲಿ, ಕ್ಲೀನಿಂಗ್ ಆಗಲಿ, ಪೆಸ್ಟಿ ಕ್ಲೀನಿಂಗ್ ಆಗಲಿ, ಎಲ್ಲನೂ ಆಪ್ಷನ್ ಅದರಲ್ಲಿದೆ. ಡೆಫಿನೆಟ್ಲಿ ಗೋ ಫಾರ್ ದ ಆ್ಯಪ್ ಆ್ಯಂಡ್ ಆಲ್ ದ ಬೆಸ್ಟ್. ಇಟ್ ಈಸ್ ಅ ಬೆಸ್ಟ್ ಆ್ಯಪ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಶೇರಿಂಗ್. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ. ಪ್ಲಸ್ ಈವನ್ ಕಸ್ಟಮರ್ ಸರ್ವಿಸ್ ಇಸ್ ಆಲ್ಸೋ ವೆರಿ ಗುಡ್. ಇವಾಗ ನೀವೇನಾದರೂ ಕಾಲ್ ಮಾಡಿದ್ರೆ ಅವ್ರು ನಮಗೆ ಚೆನ್ನಾಗಿ ರಿಪ್ಲೈ ಕೊಡ್ತಾರೆ. ಸೊ ದಿಸ್ ಇಸ್ ವಾಟ್ is my experience ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಸೈಡಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಸರ್ಚ್ ಮಾಡಬೇಕು ಅಂತ ನಾನು ಅದನ್ನು ಹಾಕ್ಕೊಂಡು ಹೋಗಿರ್ತೀನಿ. ಯು ಕ್ಯಾನ್ ಜಸ್ಟ್ ಚೆಕ್, ಐಡಿಯಾ ಬರುತ್ತೆ ನಿಮಗೆ. ಥ್ಯಾಂಕ್ ಯು. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್, ಟೇಕ್ ಕೇರ್, God bless you.